ನೀವೆಲ್ಲರೂ ವೇಟ್ ಮಾಡ್ತಿರೋ ವಿಡಿಯೋ ಇದೆ ತಾನೇ, ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಯಾವ ಥರ ಇದೆ ಅಂತ ಬನ್ನಿ ತೋರ್ತೀನಿ, ಹೋಗೋಣ ಅಂತೆ. ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ರೆ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ತಮ್ಮನೇಲಿ ನೋಡಿದ್ರೇ ಗೊತ್ತಾಗುತ್ತೆ, ಇವತ್ತು ನಾನು 7 ಸುತ್ತಿನ ಕೋಟೆ ಅಂತಲೇ ಫೇಮಸ್ ಆಗಿರುವಂಥ ಕರ್ನಾಟಕದಲ್ಲಿ, ಎಸ್ ನೀವು ಗೆಸ್ ಮಾಡಿರೋದು ಕರೆಕ್ಟು, ನಾನು ಇವತ್ತು ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಚಿತ್ರದುರ್ಗದಲ್ಲಿ ಇಡೀ ಕರ್ನಾಟಕದಲ್ಲೇ ಹೈಯೆಸ್ಟ್ ಪ್ರೊಸೆಷನ್ ನಡೆಯುವಂಥ ಜಾಗ ಅಂದರೆ ಹಿಂದೂ ಮಹಾಗಣಪತಿಗೆ ಮೆರವಣಿಗೆ ಅಷ್ಟೊಂದು ಜನ ಸೇರ್ತಾರೆ, ಕರ್ನಾಟಕದಲ್ಲೇ ಟಾಪಲ್ಲಿದೆ. ಸೊ ಗೊತ್ತಾಯ್ತಲ್ಲ ಏನಕ್ಕೆ ಬಂದಿದ್ದೀನಿ ಅಂತ. ಇವತ್ತು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮಂಟಪ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಥರ ಇದೆ, ಎಷ್ಟಾಗಿದೆ, ಪ್ರತಿಯೊಂದು ಡೀಟೇಲ್ಸ್ ಈ ಬ್ಲಾಗಲ್ಲಿ ಆಗುತ್ತೆ. ಹೋಪ್ ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೇನಾಗ್ತಡ ಬನ್ನಿ ಮಂಟಪದ ಹತ್ರ ಹೋಗೋಣ. ನೀವೆಲ್ಲರೂ ವೇಟ್ ಮಾಡ್ತಿರೋ ವಿಡಿಯೋ ಇದೆ ತಾನೇ, ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಯಾವ ಥರ ಇದೆ ಅಂತ ಬನ್ನಿ ತೋರಿಸ್ತೀನಿ, ಹೋಗೋಣ ಅಂತೆ. ಸೊ ಗೈಸ್ ನೀವು ನೋಡ್ಬೋದು, ಇಲ್ಲೆಲ್ಲ ಮೇಲೆಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ದಿನ ಅಷ್ಟೇ ಗುರು, ಬಂದೇ ಬಿಡ್ತು ನಮ್ಮ ಗಣೇಶ ಹಬ್ಬ, ತುಂಬ ಅದ್ಧೂರಿಯಾಗಿ ಬರುತ್ತೆ, ನೋಡ್ತಾ ಇರಿ. ಆಮೇಲೆ ಚಿತ್ರದುರ್ಗದಿಂದ ಹಿಂದೂ ಮಹಾಗಣಪತಿದು ಕೂಡ ಕವರ್ ಮಾಡ್ತೀನಿ ನಾನು, ಎಲ್ಲ ಕಂಪ್ಲೀಟ್ ಆದಾಗ ಮಂಟಪ ಅವಾಗೊಂದ್ಸತಿ ಬಂದು ಮಾಡ್ತೀನಿ. ಇವಾಗ ಪ್ರಿಪರೇಷನ್ ಯಾವ ಥರ ನಡೀತಾ ಇದೆ, ಯಾವ ಥರ ಮಂಟಪ ಆಗ್ತಾ ಇದೆ ಅನ್ನೋದು ಬ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಆಗ್ತಾ ಇದೆ. ಸೊ ಗೈಸ್ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನೋಡಿ, ಅಲ್ಲಿ ಕಾಣ್ತಾ ಇದೆ ಅನ್ಕೊತೀನಿ ಮಂಟಪ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಮಂಟಪ. ಸೊ ಒಳಗಡೆ ಹೋಗೋಣಂತೆ ಬನ್ನಿ. ಗೈಸ್ ನೋಡ್ತಾ ಇದ್ದೀರಲ್ಲ ಮಂಟಪ. ಸೊ ಸ್ಟಾರ್ಟಿಂಗ್ ಈ ಥರ ಎಂಟ್ರೆನ್ಸಲ್ಲಿ ಈ ಥರ ಮೋಸ್ಟ್ಲಿ ಆ ಕಡೆ ಇದೆ ಎಂಟ್ರೆನ್ಸು. ಸೊ ಈ ಥರ ಕಾಣ್ತಾ ಇದೆ ಮಂಟಪ. ಸೊ ಇಲ್ಲಿ ಆನೆಗಳಿದ್ದಾವೆ, ಈ ಕಡೆ ಸಿಂಹಗಳಿದ್ದಾವೆ, ತೋರಿಸ್ತೀನಿ ಬನ್ನಿ. ದಾವಣಗೆರೆ ನಿಮ್ಮನೆ ಹುಡುಗ ಬಾಲು ಅಂತಿದೆ ನೋಡಿ. ನೋಡಿ ಗೈಸ್ ಮೆಟೀರಿಯಲ್ಸ್ ಎಲ್ಲ ಬಂದಿದ್ದಾವೆ, ನೀವು ನೋಡ್ಬೋದು. ನೋಡಿ ಇಲ್ಲಿ ಕಂಬಗಳು ಕೂಡ ಇದ್ದಾವೆ. ಆಮೇಲೆ ಇಲ್ಲಿ ಸಿಂಹಗಳು ಕೂಡ ಗರ್ಜಿಸ್ತಾ ಇದ್ದಾವೆ, ನೀವು ನೋಡ್ಬೋದು. ಇಷ್ಟರಲ್ಲೇ ಚಿತ್ರದುರ್ಗದಲ್ಲಿ ಇಡೀ ಕರ್ನಾಟಕದಲ್ಲೇ ಹವಾ ತೋರಿಸುತ್ತೆ, ಸಿಂಹ ಥರ ಗರ್ಜನೆ ಮಾಡುತ್ತೆ ಹಿಂದೂ ಮಹಾಗಣಪತಿ ಚಿತ್ರದುರ್ಗದ್ದು. ಗೈಸ್ ಬನ್ನಿ ಗೈಸ್, ಇಲ್ಲಿ ಆನೆ ಇದೆ, ಆನೆ ತೋರಿಸ್ತೀನಿ. ಆಮೇಲೆ ನಂದಿ ಇದೆ ನೋಡಿ, ನಂದಿ, ಆನೆ. ಸೊ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದೆ ನೋಡಿ ಆನೆಗಳು. ಸೊ ಗೈಸ್ ನೋಡಿದ್ರಲ್ಲ, ಆ ಕಡೆ ಈ ಕಡೆ ಎಲ್ಲ ಸಿಂಹ, ಆನೆ ಮೂರ್ತಿಗಳನ್ನೆಲ್ಲ ತರಿಸಿದ್ದಾರೆ. ಇನ್ನೇನು ಸಿಂಹ ಥರನೇ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಗೆ ಗರ್ಜಿಸುತ್ತೆ. ಅದ್ರದ್ದು ಪ್ರೊಸೆಷನ್ ನೋಡಿದರೆ, ಮೆರವಣಿಗೆ ನೋಡಿದರೆ ಎಲ್ಲರೂ ಮೂಕ ವಿಸ್ಮಿತರಾಗ್ತಾರೆ, ಅಷ್ಟು ಜನ ಸೇರಿರ್ತಾರೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ, ಅದು ಕೂಡ ನಾನು ವಿಡಿಯೋ ಮಾಡ್ತೀನಿ. ಸೊ ಬನ್ನಿ ಭಾಳ ಮಾತಾಡ್ತಿದ್ದೀನಿ ಅನ್ನಿಸ್ತಾ ಇದೆ. ಒಳಗಡೆ ಹೋಗೋಣ ಬನ್ನಿ. ವೆಲ್ಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಗೈಸ್, ನೋಡ್ಬೋದು ನೀವು. ಇವಾಗ ಎಕ್ಸಾಕ್ಟ್ಲಿ ನಾನು ಮಂಟಪದ ಹತ್ರ ಇದ್ದೀನಿ. ಅದ್ಭುತವಾಗಿದೆ, ತೋರಿಸ್ತೀನಿ ನೋಡಿ. ಗೈಸ್ ಈ ಮಂಟಪ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಗಣೇಶ ಇಡುವಂಥ ಜಾಗ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಗಣೇಶ ಕೂರ್ಸೋದು ಈ ಜಾಗದಲ್ಲೇ. ಇವಾಗ ನಾನು ಎಕ್ಸಾಕ್ಟ್ಲಿ ಮಂಟಪದ ಒಳಗಡೆ ಇದ್ದೀನಿ. ಸೊ ಕೆಲವೊಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ನ ಕೊಡ್ತೀನಿ, ನೋಡಿ ಎಂಜಾಯ್ ಮಾಡಿ.
ನೋಡಿ ಗೈಸ್, ಇಲ್ಲೆಲ್ಲ ವರ್ಕ್, ಲೈಟಿಂಗ್ಸ್ ವರ್ಕ್ ನಡೀತಾ ಇದೆ. ಲೈಟಿಂಗ್ ಅಂತೇಳಿ ಹೋಗಿ ಗಾಡಿ ನೋಡ್ರಿ ಬೋಳಿ ಮಗ ಅಲ್ಲಿ ಹೋಗಿ ಅವ್ರ ಮನೆಗೆ ಹೋದ್ಮೇಲೆ ಗೊತ್ತು. ಗೈಸ್ ಕಂಬಗಳು ನೋಡಿ ಗೈಸ್, ಎಷ್ಟು ಡೀಟೇಲಿಂಗ್ ಆಗಿದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗೈಸ್ ಇಲ್ಲಿ ಸ್ಪೇಸ್ ಎಲ್ಲ ತುಂಬ ದೊಡ್ಡದಾಗೇ ಇದೆ, ನೀವು ನೋಡ್ಬೋದು. ಸರ್ ನಮ್ಮದು ಸಾಗರಿಕ ಶಾಮಿಯಾನ ಅಂತ, ನಮ್ಮ ಓನರ್ ಬಂದು ಗಿರೀಶ್ ಶೆಟ್ಟಿಗಾರ್ ಅಂತ. ಸಾಗರದಿಂದ ಬಂದಿದ್ದೀವಿ. ಎಷ್ಟು ದಿನ ಆಗಿದೆ ಇದು ಸ್ಟಾರ್ಟ್ ಮಾಡೋದು? ಸರ್ ಒಂದು 8 ದಿನ ಆಯಿತು. 8 ದಿನ. ಹೌದು. ಸೊ ಯಾವ ಥರ ಮಾಡ್ತಾ ಇದ್ದೀವಿ, ಏನಿದೆ ಈ ವರ್ಷ ಯಾವ ಥರ? ಸರ್ ಇದು ಹೊಯ್ಸಳ ಡಿಸೈನ್ ಟೈಪಲ್ಲಿ ಬರುತ್ತೆ. ಹೊಯ್ಸಳ ಶೈಲಿಯಲ್ಲಿ ಬರುತ್ತೆ. ಎಷ್ಟು ಜನ ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ? ಸರ್ ಒಂದು 20 ಜನ ಇದ್ದೀವಿ. ಒಂದೊಂದು 15 ಜನ ಮಾಡ್ತಾಯಿದ್ದೀವಿ. 15 ಜನ. ಹೌದು. ಸೊ ಈ ವರ್ಷ ಫಸ್ಟ್ ನಿಮ್ದು ಅದು ವರ್ಷ ನೀವೇ ಮಾಡೋದಾ? ಒಂದು ಇಲ್ಲ, ಈ ವರ್ಷ ಫಸ್ಟ್ ಟೈಮ್ ನಮ್ಮದು. ಹೆಸರು ಏನು ಇದು? ಸರ್ ಸಾಗರಿಕ ಶಾಮಿಯಾನ ಡೆಕೋರೇಟೇಷನ್. ಸಾಗರದವರು, ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ. ಅಂದಾಜು ಎಷ್ಟಾಗಿರ್ಬೋದು ಸರ್ ಎಲ್ಲ ಕಂಪ್ಲೀಟ್ ಅಮೌಂಟ್ ಎಷ್ಟಾಗ್ಬೋದು ಸರ್? ಅಮೌಂಟು ಒಂದ್ಸಿ ಅದು ಇನ್ನೂ ಇದು ಮಾಡಬೇಕು. ಒಂದು ಅಂದಾಜು ಎಷ್ಟಾಗ್ಬೋದು? ಅಂದಾಜು ಗೊತ್ತಿಲ್ಲ ಅಂದರೆ ಇನ್ನೂ ಚರ್ಚೆಯಲ್ಲಿದೆ. ಮತ್ತು ಇಲ್ಲೇನಾದರೂ ಬರುತ್ತಾ ಇದು ಇಷ್ಟನೇ? ಸರ್ ಫ್ರಂಟಲ್ಲಿ 2 ಆನೆ ಇದು ಬರುತ್ತೆ, ಡಿಸೈನು. ಆನೆಗಳು ಬರುತ್ತೆ. ಇನ್ನು ಒಳಗಡೆ ಇದರಲ್ಲೇ ಈ ಸೈಡೆಲ್ಲ ಇದು ಡಿಸೈನ್ಗಳು ಬರ್ತವೆ, ಫಿಗರ್ಗಳು ಬರ್ತವೆ, ಒಳಗಡೆ ಫಿಗರ್ಗಳು ಬರ್ತವೆ, ಲೈಟಿಂಗ್ಸ್ಗಳೆಲ್ಲ ಬರ್ತವೆ. ಸೊ ಗೈಸ್, ನಾನಿಲ್ಲಿ ಮಂಟಪ ಏನು ಮಾಡ್ತಾರಲ್ಲ, ಮೇಲ್ವಿಚಾರಣೆ ನೋಡ್ಕೊತಾರಲ್ಲ, ಅವ್ರಿಗೆ ಮಾತಾಡಿಸಿದೆ. ಅವ್ರು ಹೇಳಿದ್ರು ಈ ಸತಿ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಮಂಟಪ ಹೊಯ್ಸಳ ಏನಿದೆ ಅಲ್ಲ ಕಲಾಕೃತಿ, ಆ ಥರದ್ದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರಂತೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು ನೋಡೋದಕ್ಕೆ ಯಾವ ಥರ ಕಾಣಿಸುತ್ತೆ. ಹಾಗೆ ನಾನು ವಿಸಿಟ್ ಮಾಡ್ತೀನಿ ಕೂಡ ಕಂಪ್ಲೀಟ್ ಆದಾಗ. ಓಕೆನಾ, ವೆಯ್ಟ್ ಮಾಡ್ತಾಯಿರಿ. ಹಾಗೆ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದು ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಇದೆ ಏನು ಹಿಂದೂ ಮಹಾಗಣಪತಿ ಮಂಟಪದ ಪಕ್ಕದಲ್ಲೇ ನಿಮಗೆ ಅಂಗಡಿಗಳು ನೋಡೋಕ್ಕೆ ಸಿಗುತ್ತೆ. ಮೀನ್ಸ್ ನೀವು ನೋಡಿರ್ತೀರ ಪ್ರತಿ ವರ್ಷವೂ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಸ್ಟಾಲ್ಗಳು ಇಟ್ಟಿರ್ತಾರೆ. ಇವಾಗ ಆಲ್ರೆಡಿ ಕೆಲವೊಂದು ಸ್ಟಾಲ್ಗಳು ಬಂದಿದ್ದಾವೆ, ತೋರಿಸ್ತೀನಿ ಬನ್ನಿ. ಗೈಸ್ ಹೇಗೆ ಅನಿಸ್ತು ಈ ವಿಡಿಯೋ? ಇದೊಂದು ಮೇಕಿಂಗ್ ವಿಡಿಯೋ ಆಗಿರುತ್ತೆ.
ಚಿತ್ರದುರ್ಗದ ಹಿಂದೂ ಮಹಾಗಣಪತಿದು ಒಂದು ಮೇಕಿಂಗ್ ವಿಡಿಯೋ. ಸೊ ಯಾರೆಲ್ಲ ಇಷ್ಟ ತನಕ ನೋಡಿದ್ದೀರೋ ಅವ್ರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಪಟ್ ಅಂತ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮೂರ್ದು ಗಣಪತಿ ಅಥವಾ ನೀವು ಯಾವ ಥರ ಮಂಟಪ ಮಾಡ್ತಿದ್ದೀರ ಅಂತಲೂ ಕಮೆಂಟ್ ಮಾಡಿ. ಆದರೆ ಆ ಪ್ಲೇಸ್ಗೂ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಈ ಥರ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಲವ್ ಯು ಆಲ್, ಸೈನಿಂಗ್ ಆಫ್, ಬಾಯ್.